ಐ ಬಿಡ್ರಿ ಸರ ನಾನ್ ಸರ್ವಿಸ್ ಎಂತ ಪೊಲೀಸ್ ಆಫೀಸರ್ ನೋಡಿದೀನಿ. ಇವನಿದಾನಲ್ಲ ಅಯ್ಯ, ಅವನ ಹತ್ರ ನಾನ್ ಮಾತಾಡ್ತೀನಿ ಬಿಡಿ. ಐ ಅರಿಯಲ್ಲ ಕಣ್ ಕಾಣಕ್ಕಿಲ್ಲ. ನೀನೇನ ಅಯ್ಯ? ನಾನು ಅಯ್ಯ ಅಂತ ಹೆಸರು ಕೇಳಿದ ತಕ್ಷಣ ಹೊಲ್ಲುದ್ರೋಗಿರೋ ಮುದ್ಕ ಕುಂತ್ಕೊಂಡಿರ್ತಾನೆ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಆಫೀಸರ್ ಜಾಗದಾಗ ಇಷ್ಟು ಸಣ್ಣ ವಯಸ್ಸಿನ ಮನ್ಸ ಕುಂತ್ಕೊಂಡ್ರದು ನನ್ ಸರ್ವಿಸ್ ಆಗಿ ಇದೇ ಮೊದಲು ನೋಡ್ತಾ ಇರೋದು. ಅಯ್ಯ ಊರಿಗೆ ತಕ್ಕಂಗ ಹೆಸರು ಚಲೋ ಐತಿ. ಸ್ಪೆಷಲ್ ಆಫೀಸರ್ ಪೋಸ್ಟ್ ಸಿಕ್ಕ ತಕ್ಷಣ ಮೈನಾಗ ಕರೆಂಟ್ ಪಾಸ್ ಆದಂಗ ಇರ್ಬೇಕಲ್ಲ. ಗಂಟು ಕಡೆ ಪವರ್ ತೋರ್ಸಕ್ ಹೋಗ್ಬೇಡಲಿ, ಕಟ್ ಮಾಡ್ಬಿಡ್ತೀನಿ. ಯಾವನ್ ಕೇಳಿ ಗುರುಪಾದಪ್ಪನ ಮೇಲೆ ಆಕ್ಷನ್ ತಗೊಂಡಲಿ? ನಿನಗೇನು ಪ್ರಾಣದ ಮೇಲೆ ಆಸೆ ಇಲ್ವಾ? ಅವನ್ ಪ್ರಾಣ ಸದ್ಯಕ್ಕೆ ನನಗ್ ಬೇಕಾಗಿಲ್ಲ. ಏನ್ ಕಿಂಡಲ್ ಏನ್ಲ? ಪಬ್ಲಿಕ್ ತೊಂದರೆ ಮಾಡೋ ಎಂತ ದೊಡ್ಡ ತಲೆ ಆದ್ರೂ ಸರಿ, ಅವನ್ ಮೇಲೆ ನಾನು ಸೀರಿಯಸ್ ಆಕ್ಷನ್ ತಗೊಳ್ತೀನಿ. ಏನಲ್ಲ ಪಬ್ಲಿಕ್? ಆ ಪಬ್ಲಿಕ್ ನನಗೆ ಓಟ್ ಹಾಕಿ MLA ಮಾಡಿರೋದು. ಪ್ರಜೆಗಳ ಸಮಸ್ಯೆ ಏನು ಅಂತ ಪ್ರಜಾಪ್ರತಿನಿಧಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಗ ಸರಿ, 1 kg ಅಕ್ಕಿ ಬೆಲೆ ಎಷ್ಟು? ನಾನೇನು ದಿನಸಿ ಅಂಗಡಿ ಇಟ್ಟಿದ್ದೀನಿ ಅಲ್ಲ, ನನ್ನ ಅಕ್ಕಿ ಬೆಲೆ ಕೇಳಕ್ಕೆ? ಹೋಗ್ಲಿ, ಹುಬ್ಳಿಯಿಂದ ಧಾರವಾಡಕ್ಕೆ ಗೌರ್ಮೆಂಟ್ ಬಸ್ ಅಲ್ಲಿ 1 ಟಿಕೆಟ್ ಬೆಲೆ ಎಷ್ಟು? ನನ್ನ ಕಾರಿನ ಚಕ್ರದ ಬೆಲೆ 1 ಲಕ್ಷ ರೂಪಾಯಿ. ನನ್ನ ಬಸ್ ಟಿಕೆಟ್ ಕೇಳ್ತಿದ್ಯಲ್ಲೇ? ಅದು ಗೊತ್ತಿಲ್ಲ. ಹೋಗ್ಲಿ, 1 ಲೀಟರ್ ಸೀಮೆಣ್ಣೆ ಬೆಲೆ ಆದ್ರೆ ಎಷ್ಟಯ್ಯ? ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡ್ತಾರಲ್ಲ ಅತ್ತೆ ಮಾವ, ಅವ್ರನ್ನ ಕೇಳಲ್ಲ, ಹೇಳ್ತಾರೆ. ಎಲ್ಲ ಸರಿ. ಹೋಗ್ಲಿ, 1 ಕ್ವಾರ್ಟರ್ ಬಾಟ್ಲ್ MC ರಮ್ ಬೆಲೆ ಆದ್ರೆ ಎಷ್ಟಯ್ಯ? ಅದ 40 ರೂಪಾಯಿ. ನನ್ಗೆ ಯಾಕಲೆ ಹೊಡೆದೆ? 1 ಕ್ವಾರ್ಟರ್ ರಮ್ಮಿನ ಬೆಲೆ ನಿನಗ್ ಗೊತ್ತು? ನಿನಗ್ ಓಟ್ ಹಾಕಿ ಗೆಲ್ಸಿದ ಜನಗಳು ದಿನನಿತ್ಯ ಉಪಯೋಗಿಸೋ ವಸ್ತುಗಳ ಬೆಲೆ ನಿನಗ್ ಗೊತ್ತಿಲ್ಲ ಅಲ್ಲ? ನೀನೊಬ್ಬ ಜನನಾಯಕ, ನಿನಗೆ MLA ಪಟ್ಟ ಬೇರೆ ಕೇಡು. ರೂಲಿಂಗ್ ಪಾರ್ಟಿ MLA ಮೇಲೆ ಕೈ ಮಡಗಿದ್ದಾನೆ. ನೀನ್ ಸುಮ್ನೆ ಬೆಳಗಿಲ್ಲ ಮಗನೇ, ಬೆಳಗಿಲ್ಲ. ನಿಂತ್ಕೊಳ. ನನ್ ಪರ್ಮಿಷನ್ ಇಲ್ದೆ ನನ್ ಚೇಂಬರ್ ಒಳಗಡೆ ಗುಳಿ ನುಗ್ಗಿದ್ದು ಅಲ್ದೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ಬಿಟ್ಟು ಹೋಗ್ತಾ ಇದೆಯಲ್ಲ, ಇದ್ರ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ನಾನ್ ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀನಲ್ಲ. ನೀನೆ ನಿಮ್ಮಪ್ಪ ಬಂದ್ ಹೊಡ್ದ್ನ? ನೀನ್ ತಾನೇ ಹೊಡೆದಿದ್ದು? ನಾನ್ ಯಾವಾಗಲೇ ಹೊಡೆದೆ? ಸುಳ್ಳು ಹೇಳ್ಬೇಡ. ಒಬ್ಬ ಡ್ಯೂಟಿ ಆಫೀಸರ್ ಮೇಲೆ ಕೈ ಮಾಡಿದಿಕ್ಕೆ ಇವ್ರುಗಳೇ ಸಾಕ್ಷಿ. ಏನ್ರಪ್ಪ ಹೊಡೆದ? ಬರೀ ಹೊಡೆಯೋದಷ್ಟೇ ಅಲ್ಲ ಸರ್, ನಿಮ್ಮನ್ನ ಕೊಲೆ ಮಾಡಕ್ಕೂ ಪ್ರಯತ್ನ ಪಟ್ರು. ಪಾಪ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ನಿಂತ್ಕೋತಾರ ಇಲ್ವೋ? ಅನ್ನ ತಿನ್ನೋ ಬಾಯಲ್ಲಿ ಹಬ್ಬದ ನುಡಿಬೇಡ್ರೋ. ಅಟ್ಟಿ ಲೆಕ್ಕಮ್ಮ ಸುಮ್ನೆ ಬಿಡಕ್ಕಿಲ್ಲ ಅಣ್ಣ. ಹೇಳ್ಬಾರದ್ ನಾನು ಏನ್ ಹೇಳ್ದೆ ಅಂತ 3 ಜನ ಹಿಂಗ್ ಸೇರ್ಕೊಂಡು ಇಕ್ತಾ ಇದ್ದೀರಿ. ನೀವೇನ್ ಹೇಳಿದ್ರಿ? ಏನಲ್ಲ MLA ಸೀತಾರಾಮ ಚೆನ್ನಾಗಿದೆಯಲ್ಲ ಅದ್ ಪ್ರೀತಿ ಹಿಂಗಂದ್ರಿ. ಇನ್ನೊಂದ್ ಹೇಳ್ದಪ್ಪ ಅನ್ನಿ. 5 ವರ್ಷ ಸಂವಿಧಾನದಲ್ಲಿ ನಂದೊಂದು ಮದುವೆ. ಇಲ್ಲಿ ನಡೆದಿರೋ ವಿಚಾರ ಯಾರಿಗೂ ಹೇಳ್ಬೇಡಿ, ಪದವಿ ಹೊಂಟೋಯ್ತದೆ. ಅಲ್ಲೂತಿದೆ 10 ವರ್ಷ ಬೇಕಾದ್ರೆ ಇರುವ ನೀರು ಬಿಡ್ತೀನಿ. ಅಧಿಕಾರ ಇಲ್ಲದೆ 10 ನಿಮಿಷ ಇರೋಕ್ಕಾಗಲ್ಲ. ಇನ್ಮೇಲೆ ಪಾರ್ಟಿ ಆಫೀಸ್ ಓದ್ವಾ ಬಂದ್ವಾ ಜೈಕಾರ ಹಾಕ್ಸ್ಕೊಂಡ್ವಾ ಅಷ್ಟ್ರಲ್ಲೇ ಇರ್ಬೇಕು. ಹಾರಾಡೋದು ಎಗರಾಡೋದು ಮಾಡಿ ಬಾಲ ಬಿಚ್ಚದು. ನಮ್ ತಾಯಿಗೂ ಪೊಲೀಸರು ತಂಟೆಗೆ ಬರಕ್ಕಿಲ್ಲ ಕಣ್ಣಣ್ಣ. ಬರ್ತೀನಿ ಕಣ್ಣಣ್ಣ. ಇವತ್ತು MLA, ನಾಳೆ MP, ನಾಡ್ದು ಆ ಸಂಘದ ಪ್ರೆಸಿಡೆಂಟು, ಈ ಸಂಘದ ಚೇರ್ಮನ್. ಇಂಥ ಚಿಲ್ಲರೆಗಳಿಗೆಲ್ಲ ನಾನ್ ಬದ್ಲೇಳೋದಕ್ಕಾಗೋದಿಲ್ಲ. ಇವ್ರನ್ನೆಲ್ಲ ಆಟ ಆಡಿಸ್ತಿರೋ ಆ ಗುರುಪಾದನ್ನ ನಾನ್ ಮೀಟ್ ಮಾಡ್ಬೇಕು. ಏನ್ ಪೊಲೀಸಪ್ಪ, ನಮ್ ವ್ಯವಹಾರಕ್ಕೆಲ್ಲ ರೈಡು ಗೇಡು ಅಂತ ನಿನ್ಗೊಂತ ಗಲಾಟೆ ಅಂತ ಹುಮ್ಮಸ್ ಇರ್ಬೇಕು. ಹಂಗಿದ್ರೆ ಬೆಲೆ ಕಟ್ಟಕ್ಕಾಗೋದು. ನಾವು 106 ಕೋಟಿ ರೂಪಾಯಿ ಖರ್ಚು ಮಾಡಿ ಅಣುಗುಂಡು ತಯಾರಿಸಿದ್ರನ ಪಕ್ಕದ ದೇಶದವರು ನಮ್ ಕೂಡ ಮಾತುಕತೆ ಕೂತ್ಕೊಂಡು 1000 ಕೋಟಿ ರೂಪಾಯಿ ಸುರಿಯೋದು. ಹಂಗಂತ ನಿನಗೆ ಹೆದರ್ಕೊಂಡು ಇಲ್ಲಿಗೆ ಬರ್ಲಿಲ್ಲ.
ನಿನಗ್ ಪಾಲ್ ಎತ್ಬೇಕು ಕೇಳು, ಕೊಡ್ತೀನಿ. ನಾನ್ ಕೇಳೋದು ಸ್ವಲ್ಪ ಹೆಚ್ಚಾಗೇ ಇರುತ್ತೆ, ಆದ್ರೂ ನೀನ್ ಕೊಡ್ಲೇಬೇಕು. ಅಡಡಡಡಡ ನೋಡ್ದ ಅಪ್ಪಾಜಿ, ತಗೊಳ್ಳೋದು ಲಂಚ, ಅದ್ರಲ್ಲಿ ದಿಮಾಗ್ ಬೇರೆ, ಪವರ್. ಕೊಟ್ಬಿಡೋಣ. ಎಷ್ಟ್ ಬೇಕು ನಿನಗೆ? ಬಿಟ್ಬಿಡ್ಬೇಕು, ಎಲ್ಲ ಬಿಟ್ಬಿಡ್ಬೇಕು. ರೌಡಿಸಂ, ಜೂಜು, ಮಟ್ಟ, ಕಳ್ಬೆರ್ಕೆ, ಕಳ್ಬಟ್ಟಿ, ಗೌರ್ಮೆಂಟ್ ಆಸ್ತಿಗಳನ್ನ ಕೊಳ್ಳೆ ಹೊಡೆಯೋದು, ಇದೆಲ್ಲ ಬಿಟ್ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರ ನೀವುಗಳು ಬಿಟ್ಬಿಡ್ತೀರಾ ನಿಮ್ ಪ್ರಾಣನ. ಪೊಲೀಸ್ ಪೊಲೀಸ್, ನಿಮ್ಮವ್ರಿಗೆ ಹೇಳಿಲ್ವಾ? ಇಲ್ಲಿಗಲ್ಲ ವೆಪನ್ ಇಟ್ಕೊಂಡು ಓಡಾಡ್ತಿರೋ ನಿಮ್ಗೆ ಎಷ್ಟೊಂದು ಕೊಪ್ಪಿರ್ಬೇಕಾದ್ರೆ ಗೌರ್ಮೆಂಟ್ ಕೊಟ್ಟಿರೋ ಕಾಕಿ ಹಾಕೊಂಡು ಲೀಗಲ್ ಆಗಿ ವೆಪನ್ ಇಟ್ಕೊಂಡು ಓಡಾಡ್ತಿರೋ ನಮ್ಗೆ ಎಷ್ಟಿರ್ಬೇಕು? ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನು. ಹಾಕ್ಬಿಡ್ತೀನಿ. ನಿನಗ್ ಹ್ಯಾಂಗ ಪೊಲೀಸ್ ಪವರ್ ಅದು, ನಮಗ್ ಹಂಗ ರೌಡಿಸಂ ಪವರ್ ಅದ. ಸಮಾಧಾನದಿಂದ ಬಂದ್ರ ಕ್ಷಮಾ ಮಾಡ್ತೀವಿ, ಇಲ್ಲ ಅಂದ್ರ ಪಂಚೆ ಎತ್ಕಟ್ಟಿ ತುಂಡ್ ತುಂಡ ಕತ್ತರಿಸಿ ಹಾಕ್ಬಿಡ್ತೀವಿ. ಏನ್ ಎದುರಿಸ್ತಾ ಇದ್ದೀರಾ? ನೋಡ ಪೊಲೀಸಪ್ಪ, ನಮ್ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲದೆ ನಮ್ ತಂಟಿಗೆ ಬರ್ಬೇಡ. ಸ್ಟೇಟ್ ಇಂದ ಸೆಂಟ್ರಲ್ ವರ್ಗೂ ರಾಜಕೀಯ ಮಾಡ್ಬೇಕು ಅಂದ್ರ ಜನರ ಬೆಂಬಲ ಬೇಕಾಗ್ತದೆ, ಅದು ನಮ್ ಕಡೆ ಅದ. ನೀ ನದಿಯಲ್ಲೇ ಪೊಲೀಸ್ ಆಫೀಸ್, ಅದು ನಮ್ ತಾತ ಅವ್ರ ಸೆಟಪ್ ಕೊಟ್ಟಿರೋ ಮನಿ. ನಿಮ್ಮ SP ಆಫೀಸ್ ನಮ್ಮ ದನದ ಕೊಟ್ಟಿಗೆ, ಕಾರ್ಪೊರೇಷನ್ ಆಫೀಸ್ ನಮ್ಮ ಕುದುರೆ ಲಾಯ. ನಾವು ಹಾಕಿದ ಭಿಕ್ಷೆ ತಿನ್ಕೊಂಡು ಬದುಕ್ತಿರೋ ನೀನು ನಮ್ಮನ್ನ ಎದುರಾಕತ್ತೇನ? ಇಷ್ಟೆಲ್ಲ ಗೊತ್ತಿತ್ತು ಪೊಲೀಸ್ ಆಫೀಸರ್ ಆಗೇ ಇರ್ತೀಯ, ಬರೀ ಫೋಟೋದಾಗ. ಈ ನಿನ್ ಗೊಡ್ಡು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನೀನ್ ನನ್ ಉಗುರು ಕತ್ತರಿಸೋಕ್ ಬಂದ್ರೆ ನಾನ್ ನಿನ್ ಬೆರಳನೆ ಕತ್ತರಿಸ್ ಹಾಕ್ಬಿಡ್ತೀನಿ. ನೀನ್ ನನ್ ಬೆರಳು ಕತ್ತರಿಸ್ ಹಾಕೋಕ್ ಬಂದ್ರೆ ನಿನ್ ಕೈನೇ ಕತ್ತರಿಸ್ ಹಾಕ್ಬಿಡ್ತೀನಿ. ನೀನ್ ನನ್ ಕೈ ಕತ್ತರಿಸಕ್ ಬಂದೆ ಅಂತ ಇಟ್ಕೋ, ನಿನ್ ತಲೆನೇ ಕತ್ತರಿಸ್ ಹಾಕ್ಬಿಡ್ತೀನಿ. ನಿಲ್ಲಿಸ್ಬಿಡ್ಬೇಕು, ಎಲ್ಲ ನಿಲ್ಲಿಸ್ಬಿಡ್ಬೇಕು. ಇದು ವಾರ್ನಿಂಗ್ ಅಲ್ಲ, ಈ ಅಯ್ಯನ ಆರ್ಡರ್. ಆರ್ಡರ್ 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 ಆರ್ಡರ್. ಮಿಸ್ ಆಯ್ತು ಅನ್ಕೊಂಡ್ರಾ? ಓಯ್, ನಾನ್ ಶೂಟಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಆ ಕೋಟಲ್ಲೇ ನನ್ಗೆ ಕೆಲಸ ಸಿಕ್ಕಿರೋದು. ನಾನ್ ಆಕ್ಷನ್ ತಗೊಳಕ್ಕೂ ಮುಂಚೆ ವಾರ್ನಿಂಗ್ ಕೊಟ್ಟ ಅಭ್ಯಾಸ. ಜೋಪಾನ. ಯಾರು? ನನ್ನ ವಿಷಯ ಬಿಡಿ. ಪೊಲೀಸ್ ಕಾನ್ಸ್ಟೇಬಲ್ ತುಕಾರಾಮ್ ಅವ್ರ ಮನೆ ಇದೇನಾ? ಹೌದು. ಅವ್ರನ್ನ ಸ್ವಲ್ಪ ಕರಿತೀರಾ? ಅವ್ರ ಡ್ಯೂಟಿಗೆ ಹೋಗಿದಾರಲ್ಲ. ಡ್ಯೂಟಿಗ? ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಹಗಲೊತ್ತಲ್ಲಿ ಎಲ್ಲಿ ಹಾಳಾಗೋದಾ? ಇರ್ಲಿ, ನಾನ್ ಬಂದ್ ಹೋಗಿದ್ದೀನಿ ಅಂತ ಹೇಳಿ. ನಮಸ್ಕಾರ. ನಿಮ್ ಹೆಸರು? ನನ್ನ ಹೆಸರು ಭಾವಿ ಪರಂದಾಮಯ್ಯ ಅಂತ. ಅವ್ರಿಗೆ ಅರ್ಥ ಆಗತ್ತೆ. ಸರಿ. ಎಲ್ಲಿ ಅವನು ಹಾಳಾಗೋದಾ? ಎಲ್ಲಿ ಹುಡ್ಕೋದು? ಸರ್, ಇವನ್ನೆಲ್ಲ ಕೋರ್ಟ್ ಕಳಿಸ್ತೀನಿ ಸರ್. ಇಲ್ಲಿ ಸರ್, ಇವತ್ತೇ ಕಳಿಸ್ತೀನಿ. ಹೌದು ಸರ್, ಇಲ್ಲಿ ಸರ್. ಒಂದ್ ನಿಮಿಷ. ಹಲೋ, ಅಯ್ಯ ಸ್ಪೀಕಿಂಗ್. ಸರ್, ನಾನು ಡಾಕ್ಟರ್ ಜಗದೀಶ್ ಅಂತ, ಪಾಲ್ಕೆ ಎಕ್ಸ್ಟೆನ್ಷನ್ ರಾಘವೇಂದ್ರ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇರೋದು. ದ ಗರ್ಲ್ ಹ್ಯಾಸ್ ಬಿನ್ ರೇಪ್ಡ್ ಅಂಡ್ ಹರ್ ಕಂಡೀಷನ್ ಇಸ್ ವೆರಿ ಕ್ರಿಟಿಕಲ್. ಅವ್ರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ವಿಲ್ ಯು ಪ್ಲೀಸ್ ಕಮ್? ಸರಿ, ನಾನು ಈಗ ಬರ್ತೀನಿ. I am Dr. Jagdish. Please come. ಒಗದ್ ಕೈ ಸಿಕ್ಕಿರ್ಬೇಕು. ಮನುಷ್ಯ ಅನ್ಸ್ಕೊಂಡಿರೋನು ಯಾವನು ಈ ರೀತಿ ನಡ್ಕೊಳ್ಳಲ್ಲ. ನೀನ್ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಹೇಳ್ತೇಮ್ಮ? ಹೇಳ್ತೀನಿ ಸರ್.
ನಾನ್